ರೀ ರೀ ಏನು ಹೆಡ್ಫೋನ್ ಹಾಕೊಂಡು ದುರಂಧರ್ ಸಿನಿಮಾ ಹಾಡು ಕೇಳ್ಕೊತ ಕೂತೀರಿ? ದುರಂಧರ? ಹಾಂ. ಯಾವ ದುರಂಧರು? ಎಲ್ಲಿ ದುರಂಧರು? ಏನು ಮಾತಾಡ್ತೀನಿ ನೀನು? ನಾನು ಎಲ್ಲರಿಗಿಂತ ಮಹಾ ದುರಂಧರ ನಮ್ಮ ಕೃಷ್ಣ ಪರಮಾತ್ಮನ ಕಥೆ ಕೇಳಿರ್ತೀನಿ. ಹೌದಾ? ಕೃಷ್ಣ ಪರಮಾತ್ಮನ ಕಥೆ ಕೇಳೋದ್ರಿಂದ ಏನಾಗ್ತದ? ನನಗೂ ಒಂದು ಸ್ವಲ್ಪ ಹೇಳಲ್ಲ. ಓ, ಬಹಳ ಚಲೋ ಕ್ವಶನ್ ಕೇಳಿದೆ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಬರೋದೇ ಕ್ವಶನು. ಭಗವಂತನ ಕಥೆ ಕೇಳಿದರೆ ಏನಾಗ್ತದೆ, ಯಾಕೆ ಕೇಳಬೇಕು ಅಂತ. ಹೌದು. ಸೊ ಎಲ್ಲರಿಗೆ ನಮ್ಮ ಜಗನ್ನಾಥ ದಾಸರು ತಮ್ಮ ಹರಿಕಥಾಮೃತ ಸಾರದೊಳಗೆ ಬಹಳ ಸುಂದರವಾಗಿ ಇದಕ್ಕೆ ಉತ್ತರ ಕೊಟ್ಟಾರೆ. ಬಹಳ ಮಾರ್ಮಿಕವಾದಂಥ ಉತ್ತರ. ಬರೀ 4 ಸಾಲಲ್ಲಿ ಭಗವಂತನ ಕಥೆ ನಾವು ಯಾಕೆ ಕೇಳಬೇಕು, ಅದರಿಂದ ಏನಾಗ್ತದೆ, ಹೆಂಗೆ ಕೇಳಬೇಕು ಅಂತ ಬಹಳ ಸುಂದರವಾಗಿ ಹೇಳ್ತಾರೆ. ಕೇಳು. ಅವ್ರು ಹೇಳ್ತಾರೆ ಹರಿಕಥಾಮೃತ ಸಾರದೊಳಗೆ, ಶ್ರವಣ ಮನಕಾನಂದವೀವುದು, ಭವಜನಿತ ದುಃಖಗಳ ಕಳೆಯುವುದು, ವಿವಿಧ ಭೋಗಗಳ ಇಹಪರಂಗಳಲಿತ್ತು ಸಲಹುವುದು, ಭುವನ ಪಾವನ ನೆನಿಪ ಲಕುಮೀಧವನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು ಭೂಸುರರು ದಿನ ದಿನದೀ ಅಂತ ಹೇಳ್ತಾರೆ. ಭಾಳ ಚೆಂದ ಹೇಳ್ತಾರೆ. ಇದರೊಳಗೆ ಫಸ್ಟಿಗೆ ಅವರು ಹೇಳಿದ್ದು ಶ್ರವಣ ಮನಕ ಆನಂದವೀವುದು ಅಂದ್ರೆ ಭಗವಂತನ ಕತೆ ಕೇಳ್ತಿರ್ಲಿಕ್ಕೆ ನಿಮಗೆ ಒಳಗಿಂದ ಒಂದು ಆನಂದ ಆಗ್ತದಂತ. ಭಗವಂತನ ಕತೆ ಅಷ್ಟು ಸ್ವಾರಸ್ಯವಾಗಿರ್ತದೆ. ಆಮೇಲೆ ಮತ್ತೇನು ಮಾಡ್ತದೆ, ಅದು ಭವಜನಿತ ದುಃಖಗಳ ಕಳೆಯುವುದು, ನಮ್ಮನ್ನು ಹುಟ್ಟು ಮತ್ತು ಸಾವುಗಳಿಂದ ಪಾರು ಮಾಡ್ತದೆ. ನಾವು ಇಲ್ಲಿ ಲೂಪ್ನಾಗ ಸಿಕ್ಕಾಕೊಂಡ್ಬಿಟ್ಟಿವಿ, ಹುಟ್ಟು ಸಾವು ಅನ್ನೋ ಲೂಪ್ನಾಗ ಸಿಕ್ಕಾಕೊಂಡಿವಿ, ಅದರಿಂದ ಪಾರು ಮಾಡ್ತದೆ. ಆಮೇಲೆ ಅಷ್ಟೇ ಅಲ್ಲ, ಹೆಂಗೆ ಪಾರು ಮಾಡ್ತದೆ ಅಂದರೆ ವಿವಿಧ ಭೋಗಗಳ ಇಹಪರಂಗಳದಿತ್ತು ಸಲಹುವುದು. ನಿಮ್ಮ ಸಂಸಾರದೊಳಗೆ ಇಲ್ಲಿದ್ದಾಗೂ ನಿಮಗೆ ಏನು ಬೇಕು ನಿಮ್ಮ ಅಭಿಷ್ಟಗಳನ್ನೆಲ್ಲ ಪೂರ್ತಿ ಮಾಡ್ತಾನೆ ಪರಮಾತ್ಮ. ನಿಮ್ಗೆ ಏನು ಬೇಕು, ಏನು ಬೇಕು, ಸುಖ ಶಾಂತಿ ದುಡ್ಡು ಅದೆಲ್ಲ ನಿಮ್ಮ ಅಭಿಷ್ಟಗಳನ್ನೆಲ್ಲ ಪೂರ್ತಿ ಮಾಡ್ತಾನೆ ಪರಮಾತ್ಮ. ನಿಮ್ಗೆ ಏನು ಬೇಕು ಅದೆಲ್ಲ ಕೊಡ್ತಾನೆ. ಅಷ್ಟೇ ಅಲ್ಲದೆ ಇಲ್ಲೂ ಸುಖದಿಂದ ಇರ್ತಾನೆ. ಮುಂದೆ ನಿಮಗೆ ಸ್ವರ್ಗಾದಿ ಲೋಕಗಳನ್ನು ಕೊಡ್ತಾನೆ, ಅಲ್ಲಿಯೂ ಸುಖ ಕೊಡ್ತಾನೆ. ಅಷ್ಟಲ್ಲದೆ ಮತ್ತೆ ನಿಮ್ಮ ಭಕ್ತಿ ನಿಮ್ಮ ಜ್ಞಾನವನ್ನು ಮೆಚ್ಚಿ ಕೊನೆಗೆ ನಿಮಗೆ ಮೋಕ್ಷವನ್ನೇ ಕೊಡ್ತಾನೆ, ತನ್ನ ಲೋಕವನ್ನೇ ಕೊಡ್ತಾನೆ ನಿಮಗೆ. ಅಲ್ಲಿ ನಿಮಗೆ ಯಾವತ್ತೂ ಪರ್ಮನೆಂಟ್ ಸುಖ, ಅಲ್ಲಿ ದುಃಖದ ಲವಲೇಶ ಇಲ್ಲ ದುಃಖ ಅಲ್ಲಿ. ಸೊ ಇಂಥ ಪರಮಾತ್ಮನ ಕಥೆ ಹೆಂಗಿರ್ತದೆ ಅಂತಂದ್ರೆ ಅದು ಪರಮ ಮಂಗಳವಾದಂಥ ಕಥೆ. ನಮ್ಮ ಲಕ್ಷ್ಮೀಕಾಂತನ ಕಥೆ ಪರಮ ಮಂಗಳ. ಅದು ನಮ್ಮ ಎಲ್ಲ ಅಮಂಗಳಗಳನ್ನು ದೂರ ಮಾಡ್ತದೆ, ನಮ್ಮ ಅನಿಷ್ಟಗಳನ್ನು ನಮ್ಮ ತಾಪತ್ರಯಗಳನ್ನೆಲ್ಲ ದೂರ ಮಾಡ್ತದೆ. ಅದಕ್ಕೆ ಅದನ್ನು ಕೇಳಲೇಬೇಕು, ಪರಮ ಮಂಗಳವಾದಂಥ ಕಥೆ. ಅದನ್ನು ಹೆಂಗೆ ಕೇಳಬೇಕು ಅಂತಂದರೆ ಪ್ರತಿದಿನ ಕೇಳಬೇಕು. ಹೆಂಗೆ ಕೇಳಬೇಕು ಅಂದರೆ ಪರಮೋತ್ಸಾಹದಿ, ಬಹಳ ಉತ್ಸಾಹದಿಂದ ಶ್ರದ್ಧಾಭಕ್ತಿಯಿಂದ ಅದರಲ್ಲೇ ಮನಸ್ಸಿಟ್ಟು ಪೂರ್ತಿ ಇನ್ವಾಲ್ವ್ ಆಗಿ ಭಗವಂತನ ಕಥೆ ಕೇಳಬೇಕು. ದಿನ ದಿನ ಪ್ರತಿದಿನ ಕೇಳಬೇಕು ಅಂತ ಹೇಳ್ತಾರೆ. ಬಟ್ ಹೆಂಗೆ ಕೇಳಲಿಕ್ಕಾಗ್ತದೆ? ನಾವು ಎಷ್ಟು ಬ್ಯುಸಿ ಇರ್ತೀವಿ, ಆಫೀಸ್ ಕೆಲಸ, ಮನೆ ಕೆಲಸ, ಎಷ್ಟು ಬ್ಯುಸಿ ಶೆಡ್ಯೂಲ್ ಇರ್ತದೆ, ಹೆಂಗೆ ದಿನ ಕೇಳೋದು? ಹೌದಾ? ಒಂದು ಕೆಲಸ ಮಾಡು, ನಿನ್ನ ಮೊಬೈಲ್ ತಗೋ. ನಿನ್ನ ಮೊಬೈಲ್ ತಗೊಂಡು ನೀನು ಫೇಸ್ಬುಕ್ ಎಷ್ಟೊತ್ತು ನೋಡಿದಿ, ಇನ್ಸ್ಟಾಗ್ರಾಮ್ ಎಷ್ಟೊತ್ತು ನೋಡಿದಿ, ವಾಟ್ಸಪ್ ಎಷ್ಟೊತ್ತು ನೋಡಿದಿ, ಮತ್ತೇನೇನು ಮಾಡಿದಿ ಮೊಬೈಲ್ ಒಳಗೆ ನೋಡು. ನಿನಗೆ ಗೊತ್ತಾಗ್ತದೆ ನೀ ಎಷ್ಟು ಗಂಟೆ ಕಳೆದಿ ಅದರೊಳಗಂತ. ಆ ಗಂಟೆ ಒಳಗಿಂದ ಒಂದು ಅರ್ಧ ತಾಸು 1 ತಾಸು ತೆಗಿಲಿಕ್ಕೆ ಬರೋದಿಲ್ಲ ದಿನ? ಬರ್ತದಲ್ಲ. ಅದಕ್ಕೆ ಪ್ರತಿನಿತ್ಯ ಒಂದು ಅರ್ಧ ತಾಸಾರು ಭಗವಂತನ ಕಥೆಯನ್ನು ಕೇಳಬೇಕು. ಸೊ ನಾವು ಕಾನ್ಶಿಯಸ್ ಎಫರ್ಟ್ ಹಾಕಬೇಕು. ನಮ್ಮ ಏನೇನು ನಾವು ಎಷ್ಟೇ ಬ್ಯುಸಿ ಇದ್ರೂ ಕಾನ್ಶಿಯಸ್ ಎಫರ್ಟ್ ಹಾಕಿ ಒಂದು 15 ನಿಮಿಷ ತೆಗೆದಿಡಲೇಬೇಕು. ಅಟ್ಲೀಸ್ಟ್ ಒಂದು 15 ನಿಮಿಷ ತೆಗೆದು ಭಗವಂತನ ಕಥೆ ಕೇಳೋಣ. ಹರೇ ನಮಃ.